ಚರ್ಚೆ ನಾನು ತಕ್ಷಣ ಇದನ್ನು ಮಂಡಿಸಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಅನೇಕ ಸ್ನೇಹಿತರು ನನಗೆ ಸಲಹೆ ಮಾಡಿದ್ರು. ನಾವು ವ್ಯಾಪಕವಾಗಿ ಚರ್ಚೆ ಮಾಡಬೇಕು, ಇದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನಾನೇ ಸಂಪೂರ್ಣವಾಗಿ ಸದನ ಸಮಿತಿ ರಚನೆ ಮಾಡಲಿಕ್ಕೆ ನಾನು ಸಂಪೂರ್ಣವಾಗಿ ಒಪ್ಪಿಕೊಂಡೆ. ಇಲ್ಲಿ ಹಿಂದೆ ಏನಾಗಿದೆ, 73ನೇ 74ನೇ ತಿದ್ದುಪಡಿಯನ್ನು ತರಬೇಕು ಅಂತೇಳಿ ಹಿಂದೆ ಬಹಳ ದೊಡ್ಡ ಚರ್ಚೆ ಎಲ್ಲ ನಡೆದಿದೆ. ಎಫೆಕ್ಟಿವ್ ಅರ್ಬನೈಸೇಷನ್ ಮಾಡಬೇಕು ಅಂತೇಳಿ, ಗವರ್ನೆನ್ಸ್ ನ ಬಹಳ ಉತ್ತಮವಾಗಿಡಬೇಕು ಅಂತೇಳಿ. ಸೊ 70, 80ರಲ್ಲೇನೆ ಈ ಗ್ರಾಮೀಣ ಪ್ರದೇಶದಿಂದ ಜನರು ಜಾಸ್ತಿ ನಗರಗಳಿಗೆ ಬರಕ್ಕೆ ಶುರು ಆಗ್ಬಿಟ್ರು. ಇವತ್ತು 39% ಆಫ್ ದಿ ಪಾಪ್ಯುಲೇಷನ್ ಬೆಂಗಳೂರು ನಗರ ಮತ್ತು ಎಲ್ಲಾ ಸಿಟಿಗಳಲ್ಲಿ, ಮೈಸೂರು ಸಿಟಿ ಆಗಿರ್ಬೋದು, ಎಲ್ಲಾ ಸಿಟಿಲೂ ನಮ್ಮ ರಾಜ್ಯದ ಪಾಪ್ಯುಲೇಷನ್ ಅಲ್ಲಿ 39% ಎರಡಕ್ಕೆ ಬರ್ತಾ ಇದ್ದಾರೆ. ಇಲ್ಲ ಎಜುಕೇಶನ್ ಬರ್ತಾ ಇದ್ದಾರೆ, ಇಲ್ಲ ಎಂಪ್ಲಾಯ್ಮೆಂಟ್ ಬರ್ತಾ ಇದ್ದಾರೆ, ಇಲ್ಲ ಬೆಸಗಳು. ಅದಕ್ಕೆ ಅಭಿಪ್ರಾಯನ ಕೊಡ್ಲಿಕ್ಕೆ ಅವಕಾಶ ಆಯಿತು. ಸುಮಾರು 1,000ಕ್ಕೂ ಹೆಚ್ಚು ನಾಗರಿಕರನ್ನ ಒಳಗೊಂಡು ಸಭೆಯನ್ನ ನಡೆಸಿ ರಿಆರ್ಗನೈಸೇಷನ್ ಬಗ್ಗೆ ಒಂದು ವರದಿಯನ್ನು ಕೂಡ ಕೊಟ್ಟರು. ಒಂದು ಪ್ಲಾನಿಂಗ್ ಏನ್ ಮಾಡಬೇಕು ಅಂತಲ್ಲ, ಫಾರ್ ಟುಮಾರೋಸ್ ಬೆನಿಫಿಟ್ ವಿ ಆರ್ ಥಿಂಕಿಂಗ್. ಬಟ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬಹಳ ವೀಕ್ ಆಗ್ತಿದೆ. ಒಬ್ಬ ಕಾರ್ಪೊರೇಷನ್ ಕಮಿಷನರ್ ಕೈಲಿ, ಒಬ್ಬ ಚೀಫ್ ಇಂಜಿನಿಯರ್ ಕೈಲಿ ಇದನ್ನ ಮ್ಯಾನೇಜ್ ಮಾಡಲಿಕ್ಕೆ ಇದು ಬಹಳ ಕಷ್ಟ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 1ರಿಂದ 7 ಮಾಡಬೇಕು ಅಂತ ಹೇಳಿದ್ದೇವೆ. ಆಮೇಲೆ ಕಮಿಟಿಗಳು ಮಾಡಿದ್ದೇವೆ. ಎಂಎಲ್ಎಗಳು ಲೋಕಲ್ ಕಾನ್ಸ್ಟಿಟ್ಯೂನ್ಸಿಲಿ ಆ ಎಂಎಲ್ಎಗಳಿಗೆ ಸ್ವಲ್ಪ ಗ್ರಿಪ್ ಇರಬೇಕು, ವಾರ್ಡ್ ಕಮಿಟಿಗಳಾಗಬೇಕು, ಅಲ್ಲಿ ರೆಪ್ರೆಸೆಂಟೇಷನ್ ಆಗಬೇಕು. ಈ ಗ್ರೇಟರ್ ಬ್ಯಾಂಗ್ಳೂರ್ ಕಮಿಟಿಲಿ ಆಲ್ ದಿ ಎಂಎಲ್ಎಸ್ ಅಂಡ್ ಎಂಪಿಸ್ ವಿಲ್ ಬಿ ದಿ ಮೆಂಬರ್ ಆಫ್ ದಿಸ್ ಗ್ರೇಟರ್ ಕಮಿಟಿ. ಆಮೇಲೆ ಮಿಕ್ಕಿದ ಕಾರ್ಪೊರೇಷನ್ ಏನು ಒಂದು ಅವಕಾಶ ಇದೆ, ಆ ಸ್ಟ್ರಕ್ಚರ್ನ ನಾವು ಚೇಂಜ್ ಮಾಡಕ್ ಹೋಗ್ತಾ ಇಲ್ಲ. ಆ ಸ್ಟ್ರಕ್ಚರ್ ಏನಿದೆ ಆ ಸ್ಟ್ರಕ್ಚರ್ ಹಂಗಿದೆ. ಸೊ ಅವರು ಚೀಫ್ ಮಿನಿಸ್ಟ್ರಿಲಿ ಅಧ್ಯಕ್ಷರಾಗಿರ್ತಾರೆ, ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಇನ್ಚಾರ್ಜ್ ಇರ್ತಾರೆ ಅವರು ಅದಕ್ಕೆ ವೈಸ್ ಚೇರ್ಮನ್ ಆಗಿರ್ತಾರೆ. ಮಿಕ್ಕಿದೆಲ್ಲ ಸಂಬಂಧಪಟ್ಟಂತ ಬೆಂಗಳೂರು ನಗರಕ್ಕೆ ಸೇರಿದಂತ ಮಿನಿಸ್ಟರ್ಸ್ ಇರ್ತಾರೆ. ಎಂಎಲ್ಎಸ್ ಯಾರು ಎಲೆಕ್ಟ್ ಆಗಿದ್ದಾರೆ, ಆಮೇಲೆ ಎಂಪಿಸ್ ಯಾರಿದ್ದಾರೆ ಅವರು ಕೂಡ ಇದಕ್ಕೆ ಮೆಂಬರ್ ಆಗಿರ್ತಾರೆ. ಆ ಕಾರ್ಪೊರೇಷನ್ಗಳಲ್ಲಿ ಏನಿದೆ, ಈಗೇನು ಸಿಸ್ಟಮ್ ಇದೆ, ಈಗೇನು ಹಾಲಿ ಏನು ಸಿಸ್ಟಮ್ ಇದೆ, ಆ ಸಿಸ್ಟಮ್ನ ನಾವು ಚೇಂಜ್ ಮಾಡಕ್ಕೆ ಹೋಗಿಲ್ಲ. ಅದೇ ಸಿಸ್ಟಮ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಆಮೇಲೆ ಇದನ್ನ ಟ್ಯಾಕ್ಸೇಷನ್ ಕೂಡ ಏನು ಹಿಂದೆ ಏನು ದೆಹಲಿಯವರು ಕೂಡ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿ ಟ್ಯಾಕ್ಸೇಷನ್ ಮಾಡಬೇಕು ಅಂತ. ಹಿಂದೆ ಏನಿತ್ತು ಕೆಲವನ್ನ ನಾನು ಅಮೆಂಡ್ಮೆಂಟ್ ಕೂಡ ಮಾಡಿದೆ. ನಾನು ಅದು ಕೂಡ ಕೆಲವು ಸಂದರ್ಭದಲ್ಲಿ ಅದನ್ನು ಕೂಡ ಇಟ್ಟಿದ್ದೇವೆ, ಏನೇನು ಎಸೆನ್ಷಿಯಲ್ ಇದಕ್ಕೆ ಬರಬೇಕು ಅಂತೇಳಿ. ಇಲ್ಲಿ ಮುಖ್ಯವಾಗಿ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಿ ಹ್ಯಾವ್ ಇನ್ವಾಲ್ವ್ಡ್ ದಿಸ್ ಪೊಲೀಸ್ ಆಲ್ಸೋ. ಪೊಲೀಸ್ ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಬೇರೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಎಲ್ಲರನ್ನು ಕೂಡ, LBT ಬೇರೆ ಎಲ್ಲ ಕೂಡ ಅವ್ರನ್ನೆಲ್ಲರೂ ಕೂಡ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ, ಅರ್ಬನ್ ಹೆರಿಟೇಜ್ ವಿಚಾರಕ್ಕೆ ಎಲ್ಲದಕ್ಕೂ ಕೂಡ ಎಲ್ಲರನ್ನು ಕೂಡ MD BMTC, MD BMRCL, MD ಬೆಸ್ಕಾಮ್, MD CEO BMLTA ಇವ್ರನ್ನೆಲ್ಲ ಕೂಡ ಇದಕ್ಕೆ ನಾವು ಹಾಕೊಂಡು. ಯಾಕೆಂದ್ರೆ ಇದು ಬರೀ ನಂದೇ ಜವಾಬ್ದಾರಿ ಸಪರೇಟ್ ಅನ್ನಕ್ಕಾಗಲ್ಲ. ಸೊ ಇವ್ರ ಲೆಜಿಸ್ಲೇಟರ್ಸ್ಗೆ ಅವ್ರಿಗೂ ಕೂಡ ಅವ್ರನ್ನ ಕೇಳೋಷ್ಟು ಶಕ್ತಿ ಇರಬೇಕು, ಕಂಟ್ರೋಲ್ ಇರಬೇಕು. ಬರೀ ಮೇಯರ್ ಸಿಟಿ ಕಾರ್ಪೊರೇಷನ್ ಅಲ್ಲ. ಸೊ ಚೀಫ್ GBAಗೆ ಚೀಫ್ ಕಮಿಷನರ್ ವಿಲ್ ಬಿ ದಿ ಎಕ್ಸ್ ಅಫಿಷಿಯೋ ಮೆಂಬರ್ ಆಫ್ ದಿ ಸೆಕ್ರೆಟರಿ. BDA ಕಮಿಷನರ್ ಕೂಡ ಇಲ್ಲಿ ಈ ಅಥಾರಿಟಿ ಒಳಗಡೆ ಇರಬೇಕು. ಇವರು ಅವ್ರಿಗೆ ಕ್ವಶನ್ ಮಾಡಂಗಿರ್ಬೇಕು. ನಾನೇ ಬೇರೆ ಸಪರೇಟ್ ಅನ್ನೋದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ, ಯಾಕೆ ನಾನು ಒಂದು ಲೋಯರ್ ಲೆವೆಲ್ ಇಂದ ಒಬ್ಬ ಲೋಕಲ್ ಬಾಡೀಸ್ ಇಂದ ಬಂದ ಒಂದು ದೃಷ್ಟಿಯಿಂದ ನಾನು ಅವ್ರಿಗೂ ಒಂದು ಪವರ್ ಸಿಗಬೇಕು ಅಂತ ಹೇಳಿ. ನಾವು ಇವತ್ತು ಇರ್ತೀವಿ, ನಾಳೆ ಇರಲ್ಲ, ಬಟ್ ದಿಸ್ ವಿಲ್ ಸ್ಟೇ ಫಾರ್ ಎ ಲಾಂಗ್ ಟೈಮ್. ಆ ದೃಷ್ಟಿಯಿಂದ ಇವತ್ತು ನಾವು ಏರಿಯಾಗೆ ಒಂದು ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ದಿ ಫೈರ್ ಫೋರ್ಸ್, ಆಮೇಲೆ ಟ್ರಾಫಿಕ್ ಪೊಲೀಸ್ ಅವರು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಇವರೆಲ್ಲ ಕೂಡ, ಆಮೇಲೆ ಪ್ಲಾನಿಂಗ್ ಫಂಕ್ಷನ್ಸ್, ಸೂಪರ್ವೈಸೇಷನ್ ಆಫ್ ಅಥಾರಿಟೀಸ್, ಅವೆಲ್ಲ ಕೂಡ ಇದು ಇಟ್ಕೊಂಡಿದ್ವಿ. ಮೇಜರ್ ಕೆಲವು 1 to 1 ಇರೋದಕ್ಕೆ